ಬಿಜೆಪಿ ಒಂದು ಟ್ವೀಟ್ ಮಾಡಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಫೋಟೋನ ಹಾಕಿ ಸಚಿವರು ಕಾಣೆಯಾಗಿದ್ದಾರೆ ಅಂತ. ಕಳೆದ 3-4 ದಿನದಿಂದ ನಾವು ಕೂಡ ಅಧಿವೇಶನಕ್ಕೆ ಬರ್ತಾ ಇದ್ದೀವಿ. ನಾವು ಈ 5,000 ಕೋಟಿ ರೂಪಾಯಿ ಏನು ಬಡವರಿಗೆ 2,000 ಸಾವಿರ ರೂಪಾಯಿ ತಲುಪಬೇಕಾಯಿತು, ಅದನ್ನು ಮೋಸ ಮಾಡಿದ್ದಾರೆ. ಫೆಬ್ರವರಿ ಮಾರ್ಚಲ್ಲಿ ಹಾಕಿಲ್ಲ, ಏಪ್ರಿಲ್ ಮೇ ಈ ಥರದ್ದು ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಇದು ಓದಂಗೆನಾ? ಸದನಕ್ಕೆ ತಪ್ಪು ಉತ್ತರ ಕೊಟ್ಟಿದ್ದಾರೆ. ನಾವು ಕೊಟ್ಬಿಟ್ಟಿದ್ದೀರಿ ಅಂತ. ಒಬ್ಬ ಮಂತ್ರಿಯಾಗಿ ಸದನವನ್ನ ತಪ್ಪುದಾರಿಗೆ ಎಳೆಯುವಂಥದ್ದು, ಸದನದಲ್ಲಿ ಹೇಳಿಕೆ ಮಾಡಿದ್ರೆ ಅದು ಸ್ಟಿಕಾನ್ ಆಗಿರಬೇಕು. ತಪ್ಪು ಹೇಳಿದ್ರೆ ಅದಕ್ಕೆ ಶಿಕ್ಷೆ ಆಗಬೇಕು, ಇಲ್ಲ ಅಧಿಕಾರಿಗಾದರೂ ಆಗಬೇಕು ಅವರು. ನಾವು ಪದೇ ಪದೇ ಸ್ಪೀಕರ್ಗೆ ನನ್ನೇನೋ ಹೇಳಿದ್ರಿ, ಕರ್ಸಿ ಅಂತ ಹೇಳಿದ್ರೆ ಬರ್ತಾನೆ ಇಲ್ಲ. ಏನ್ ಮಂತ್ರಿ ಏನು ಚಂದ್ರಲೋಕಕ್ಕೆ ಹೋಗಿದ್ದಾರ? ಸ್ಯಾಟಲೈಟ್ ಕಳಿಸ್ಬಿಟ್ಟಾರೆ. ಸದನದಲ್ಲಿ ಉತ್ತರ ಕೊಡಬೇಕಾಯ್ತು. ಆ ಧರ್ಮ ಕೊಡ್ಲಿ, ತಪ್ಪು ಕೊಟ್ಟಿದ್ರೆ ಕ್ಷಮಾಪಣೆ ಕೇಳಬೇಕು. ಡಿಬಿಟಿಯಲ್ಲಿ ಬರೋ ದುಡ್ಡು ಎಲ್ಲೂ ಮಿಸ್ ಆಗಲ್ಲ, ಬಿಜೆಪಿ ಅವ್ರು ನಾಟಕ ಮಾಡ್ತಿರೋದು ಅಂತ ಹೇಳ್ತೀನಿ. ಡಿಬಿಟಿ ಮಾಡಂಗಿದ್ರೆ ಉತ್ತರ ಯಾಕೆ ಕೊಟ್ರಿ ನೀವು? ಸದನದಲ್ಲಿ ಡಿಬಿಟಿ ಆಗಿದೆ ಅಂತ ಉತ್ತರ ಯಾಕೆ ಕೊಟ್ರಿ? ಆಗಿಲ್ಲಲ್ಲ. ದಾಖಲೆ ಕೊಟ್ಟಿದ್ದೀನಿ ನಾನು, 8 ಜಿಲ್ಲೆ ದಾಖಲೆ ಕೊಟ್ಟಿದ್ದೀನಿ. 2 ತಿಂಗಳು ಕೊಟ್ಟೇ ಇಲ್ಲ. ಮೋಸ ಮಾಡಿದ್ದಾರೆ. ಸದನಕ್ಕೆ ತಪ್ಪುದಾರಿ. ಸುಳ್ಳು ಹೇಳೋದು ಕೂಡ ಅಪರಾಧ. ಸುಳ್ಳು ಹೇಳಿದರೆ ಅಪರಾಧಕ್ಕೆ ಶಿಕ್ಷೆ ಆಗಬೇಕು. ನಾವು ಇದೇ ತರ ಏನಾನ ಮಾಡಿದ್ರೆ ನಾವು ಇವತ್ತು ಧರಣಿನೂ ಕೂಡ ಮಾಡಕ್ಕೆ ಹಿಂಜರಿ ಅದ. ನಮಗೆ ಉತ್ತರ ಬೇಕು. ಅವರಾಗಿರೋ ತಪ್ಪಿಗೆ ಕ್ಷಮಾಪಣೆ ಕೇಳಬೇಕು. ಇಲ್ಲ ಯಾರು ಅಧಿಕಾರಿ ಆಗಿದ್ದಾರೆ ಅವ್ರ ಶಿಕ್ಷೆ ಆಗಬೇಕು. 5,000 ಕೋಟಿ ರೂಪಾಯಿ ಏನ್ ಸಾಮಾನ್ಯ ಹಣ ಅಲ್ಲ. ಹಂಗಾರೆ ಕೊಡ್ಬೇಕಾದ್ರೆ ನೀವು ಅಲ್ಲಿಂದಾನೇ ಶುರು ಮಾಡಬೇಕಾಯ್ತು. ಫೆಬ್ರವರಿ ಮಾರ್ಚ್ ಕೊಟ್ಕೊಂಡು ಏಪ್ರಿಲ್ ಕೊಡಬೇಕಾಯ್ತು. ಅದಂಗೆ ಫೆಬ್ರವರಿ ಮಾರ್ಚ್ ಬಿಟ್ಬಿಟ್ಟು ಏಪ್ರಿಲ್ ದುಡ್ಡು ಕೊಡ್ತೀರಾ ನೀವು? ಎಲ್ಲಾನ ಇತಿಹಾಸ ಇದೆಯಾ ಇದು? ಅದರಿಂದ ಇಲ್ಲಿ ಸರ್ಕಾರ ಮೋಸ ಮಾಡ್ತಾ ಇದೆ. ಬಡವರ ಹಣ ತಿಂತಾ ಇದ್ದಾರೆ. ಹೇಳಿದ್ದೇನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಮೋಸ ಯಾಕೆ ಮಾಡ್ತಾ ಇದ್ದಾರೆ? ಅದು ಬಿಜೆಪಿ ಪ್ರಶ್ನೆ. ಕಾಂಗ್ರೆಸ್ನವರು ಇವತ್ತು ಬಿಜೆಪಿ ಬಂದಿರುವಂತದ್ದು ವಿಜಯೇಂದ್ರ ಅವರು 2 ದಿನದಿಂದ ಕಾಣಿಸ್ತಾ ಇಲ್ಲ. ಅದನ್ನ ಬಿಜೆಪಿ ಅವರು ಕೇಳ್ತಿಲ್ಲ ಅಂತ. ಇಲ್ಲ, ಹೊಸದಾಗಿ ರಾಷ್ಟ್ರೀಯ ಅಧ್ಯಕ್ಷ ಆಗವ್ರೆ. ಅವ್ರು ಭೇಟಿ ಮಾಡಕ್ಕೆ ವಿಶ್ ಮಾಡಕ್ಕೆ ಹೋಗಿದ್ದಾರೆ. ನಾವು ಆದರೆ ಅಧಿವೇಶನ ನಡೆಯೋದ್ರಿಂದ ಹೋಗಕ್ಕಾಗಿಲ್ಲ. ಅಧಿವೇಶನ ಆದ್ಮೇಲೆ ನಾನು ಹೋಗಿ ವಿಶ್ ಮಾಡ್ತೀನಿ. ಕಾಂಗ್ರೆಸ್ನವರು ಇವತ್ತು ಪ್ರೊಟೆಸ್ಟ್ ಮಾಡ್ತಾರೆ. ನೋಡ್ರಿ, ಈಗ ಮಹಾತ್ಮ ಗಾಂಧೀಜಿಯವರು ರಾಮನ ಭಕ್ತರವರು. ಅವ್ರ ಕೊನೆಯವರೆಗೂ ರಾಮ ಅಂತ ಹೇಳ್ತಾ ಇದ್ರು. ಈಗ ರಾಮ ಹೆಸರಿಟ್ರೆ ಏನ್ ತಪ್ಪು? ರಾಮನ ಆದರ್ಶ, ಗಾಂಧೀಜಿಯವರ ಆದರ್ಶ ಇವೆಲ್ಲನೂ ಕೂಡ ನಾವು ಬಿಜೆಪಿ ಪಾಲನೆ ಮಾಡ್ತಾ ಇದ್ದೀರಲ್ಲ. ಗಾಂಧೀಜಿಯವರ ಆದರ್ಶ ಮುಖ್ಯ. ಅದರಿಂದ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಅದಕ್ಕೆ ರಾಮನ ಹೆಸರು ಇಟ್ಟಿದ್ದಾರೆ. ನಾವು ಅದನ್ನು ಸ್ವಾಗತ ಮಾಡ್ತೀರಿ. ಕಾಂಗ್ರೆಸ್ ಅವ್ರಿಗೆ ಬೇರೆ ಏನು ಮಾಡಕ್ಕೆ ಕೆಲಸ ಇಲ್ಲ, ಅದಕ್ಕೆ ಮಾಡ್ತಾವ್ರಷ್ಟೇ.